ಬ್ಯಾಸ್ಗಿ ಭಯಂಕರ ಬಿಸಿಲಾಗ ದೇಹಕ್ಕೆ ತಂಪು ಕೊಡುವಂಥ ಆರೋಗ್ಯಕರ ಅಷ್ಟ ರುಚಿಯಾಗಿರುವಂಥ ಈ ಹೆಸರು ಕಾಳಿನ ಉಂಡೆ ಮಾಡ್ಕೊಂಡು ತಿನ್ರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನೀವು ಹೆಸರು ಬ್ಯಾಳಿಯಿಂದ ತಯಾರಿಸಿರುವಂಥ ಉಂಡೆ ಭಾಳ ಸತಿ ತಿಂದಿರಬಹುದು. ಈ ರೀತಿ ಹೆಸರು ಕಾಳಿನಿಂದ ತಯಾರಿಸಿರುವಂಥ ಉಂಡೆ ಒಂದು ಸತಿ ಮಾಡ್ಕೊಂಡು ತಿನ್ರಿ, ಭಾಳ ರುಚಿ ಅಕ್ಕವು. ಬ್ಯಾಳಿಕ್ಕಿಂತ ಪೂರ್ತಿ ಹೆಸರು ಕಾಳಿನಿಂದ ತಯಾರಿಸಿರೋ ಉಂಡೆ ಆರೋಗ್ಯಕರ ಇರ್ತವೆ. ಇವನ್ನ ತಯಾರ್ಸಕ್ಕೆ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ ಮತ್ತು ಪಾಕ ತಯಾರಿಸ್ಬೇಕು ಅನ್ನೋ ಜಂಜಾಟನೂ ಇಲ್ಲ. ಜಾಸ್ತಿ ತಡ ಮಾಡೋದು ಬೇಡ. ಈ ಆರೋಗ್ಯಕರ ದೇಹಕ್ಕೆ ತಂಪು ಕೊಡುವಂಥ ಹೆಸರು ಕಾಳಿನ ಉಂಡೆ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇವನ್ನ ತಯಾರ್ಸಕ್ಕೆ ಮುಂಚೆ ಏನೇನು ಬೇಕಂತ ನೋಡೋಣ. 2 ಕಪ್ನಷ್ಟು ಹೆಸರು ಕಾಳು ತಗೋರಿ. ಮನೆಯಾಗಿರೋ ಯಾವ್ದಾರು ಒಂದು ಬಟ್ಲ ಅಥವಾ ಕಪ್ನಿಂದ ಅಳತಿ ಮಾಡಿರಿ. ಗ್ರಾಮ್ನಾಗ ನೋಡಿದ್ರೆ ಇವು 500 ಗ್ರಾಮ್ ಅಂದ್ರೆ ಅರ್ಧ kg ಅಷ್ಟು ಅದವು. 1 ಚಮಚ ಏಲಕ್ಕಿ ಪುಡಿ ಬೇಕಾಕತಿ. ಸ್ವಲ್ಪ ಡ್ರೈ ಫ್ರೂಟ್ಸ್, ನಾನಿಲ್ಲಿ ಬಾದಾಮ್ ಅಷ್ಟೇ ತೊಗೊಂಡೇನಿ, ನೀವು ಬೇಕಂದ್ರೆ ಗೋಡಂಬಿನೂ ಹಾಕ್ಬೋದು. 1/4 ಚಮಚ ಅಷ್ಟು ಮೆಂತೆ ಕಾಳು ಮತ್ತು ಬೆಲ್ಲ ಬೇಕಾಕತಿ. ನಾವು ಯಾವ ಕಪ್ನಿಂದ ಹೆಸರು ಕಾಳು ತೊಗೊಂಡೇವು ನೋಡ್ರಿ, ಅದೇ ಕಪ್ನಿಂದ 1 ಕಪ್ನಷ್ಟು ಬೆಲ್ಲ ತಗೋರಿ. ಬೆಲ್ಲ ಈ ರೀತಿ ಹೆಚ್ಚಿ ತಗೋರಿ. ಗ್ರಾಮ್ನಾಗ ನೋಡಿದ್ರೆ ಇದು 150 ಗ್ರಾಮ್ನಷ್ಟು ಐತಿ. ನೀವಿಲ್ಲಿ ಬೆಲ್ಲದ ಬದಲಾಗಿ ಕಲ್ ಸಕ್ರೆನೂ ಹಾಕ್ಬೋದು ಅಥವಾ ನಾರ್ಮಲ್ ನಾವು ಚಹಾ ಕಾಸ್ತೀವಿ ನೋಡ್ರಿ, ಆ ಸಕ್ರೆನೂ ಹಾಕ್ಬೋದು. ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಬೇಕಾಕತಿ. ಗ್ರಾಮ್ನಾಗ ನೋಡಿದ್ರೆ ಇದು 80 ಗ್ರಾಮ್ನಷ್ಟು ಆಕತಿ. ಒಂದು 2-3 ಚಮಚೆ ಅಷ್ಟು ಅಂಟು ತಗೋರಿ. ಇದು ತಿನ್ನೋ ಅಂಟು ಎಲ್ಲ ಕಿರಾಣಿ ಅಂಗಡಿ ಒಳಗೆ ಈಸಿಯಾಗಿ ಅವೈಲೇಬಲ್ ಇರ್ತೈತಿ. ಇಲ್ಲಾಂದ್ರೆ ಇದನ್ನು ನೀವು ಆನ್ಲೈನ್ನಾಗೂ ತರಿಸ್ಬೋದು. ಕೆಳಗೆ ಪ್ರಾಡಕ್ಟ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಹೆಸರು ಕಾಳಿನಾಗ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಪ್ರಮಾಣದಾಗ ಇರ್ತವೆ. ಅದರಿಂದ ನಮ್ಮ ರೋಗ ಪ್ರತಿಕಾರಕ ಶಕ್ತಿ ಹೆಚ್ಚಿಗೆ ಆಕತಿ. ಇದ್ರಾಗ ಪ್ರೋಟೀನ್, ಐರನ್, ವಿಟಮಿನ್ ಈ ಎಲ್ಲ ಸತ್ವಗಳು ಇರ್ತವೆ. ಇದು ನಮ್ಮ ಹಾರ್ಟ್ ಮತ್ತು ಸ್ಕಿನ್ಗೆ ಭಾಳ ಒಳ್ಳೆಯದು. ಬ್ಯಾಸ್ಗ್ಯಾಗ ಇವನ್ನ ತಿನ್ನೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗಾಕ ಸಹಾಯ ಆಕತಿ. ಈಗ ಇವನ್ನ ತೊಳಿಬೇಕು. 1-2 ನೀರಿನಿಂದ ಇವನ್ನ ಚಂದಾಗ ತೊಳೆದು ತಗೊಳ್ಳೋಣ. ಅಂದ್ರೆ ಇದಕ್ಕೆ ಅಂಟಿರೋ ಧೂಳ, ಕಸ ಕಡ್ಡಿ ಏನಾರ ಇದ್ರೆ ಕ್ಲೀನ್ ಆಕತಿ. ಇವನ್ನ ಜಾಸ್ತಿ ಹೊತ್ತು ನೀರಾಗಿ ಬಿಡಬೇಡ್ರಿ. ಈ ರೀತಿ ತೊಳೆದು ತಕ್ಷಣ ಇದ್ರಾಗಿನ ನೀರು ಬಸ್ತು ತಗೋಬೇಕು. ಈ ಥರದ ಒಂದು ಸಾಣಿಗೆ ಒಳಗೆ ಇವನ್ನ ಹಾಕಿ ಇಡ್ರಿ, ಅಂದ್ರೆ ಇದ್ರಾಗಿನ ಪೂರ್ತಿ ನೀರು ಬಸಿತವು. ನೀರು ಬಸ್ದ ಮ್ಯಾಗ ಈಗ ಇವನ್ನ ಹುರಿಬೇಕು. ಗ್ಯಾಸ್ ಮ್ಯಾಗ ದಪ್ಪನ ತಳ ಇರೋ ಬಾಳ್ಗಿ ಅಥವಾ ಪಾತ್ರೆ ತಗೋರಿ. ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಕಡಾಯಿ ತಗೊಂಡೇನಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇವನ್ನ ಈ ರೀತಿ ಕೈ ಆಡಿಸ್ತಾನ ಹುರಿರಿ, ಅಂದ್ರೆ ಎಲ್ಲ ಕಡೆ ಇವು ಈವನ್ ಆಗಿ ರೋಸ್ಟ್ ಆಕವು. ಈ ರೀತಿ ಇವನ್ನ ಹುರಿದು ತಗೊಳ್ಳೋದ್ರಿಂದ ಇದ್ರಾಗಿನ ಎಲ್ಲ ಮಾಯ್ಶ್ಚರ್ ಹೋಗತಿ, ಇವು ಗರಿ ಗರಿ ಆಕ್ಕವು. ಅದರಿಂದ ನೆಕ್ಸ್ಟ್ ಇವನ್ನ ನಾವು ಗ್ರೈಂಡ್ ಮಾಡ್ತೇವೆ ನೋಡ್ರಿ, ಆಗ ಚಂದಾಗ ಗ್ರೈಂಡ್ ಆಕ್ಕವು. ಹುರಿಯೋದ್ರಿಂದ ಇದ್ರ ಶೆಲ್ಫ್ ಲೈಫ್ನು ಜಾಸ್ತಿ ಆಕತಿ. ಬ್ಯಾಸ್ಗಿ ಪೂರ್ತಿ ಈ ಉಂಡೆ ನೀವು ತಿನ್ಬಹುದು, ಇವು ಕೆಡಂಗಿಲ್ಲ ನೋಡ್ರಿ. ಕ್ರಮೇಣ ಇದ್ರಾಗಿನ ಮಾಯ್ಶ್ಚರ್ ಹೋಗಿ ಇವು ಈ ರೀತಿ ಉದ್ರ ಆಗಾಕತ್ತವು. ಲೈಟಾಗಿ ಕಲರ್ನು ಚೇಂಜ್ ಆಗಾಕತ್ತೈತಿ. ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆದ್ಮ್ಯಾಗ ಇವನ್ನ ಜಾಸ್ತಿ ಹುರಿಬೇಡ್ರಿ, ಯಾಕಂದ್ರೆ ನೆಕ್ಸ್ಟ್ ನಾವು ಹಿಟ್ಟು ಮಾಡಿದಾಗ ಆ ಹಿಟ್ಟನ್ನು ಹುರಿಬೇಕು ನೋಡ್ರಿ. ಈ ರೀತಿ ಉದುರಾಗಿ ಲೈಟಾಗಿ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬಂದರೆ ಸಾಕು. ಒಂದು 5 ನಿಮಿಷ ಇವನ್ನ ಹುರಿರಿ, ಇದಕ್ಕಿಂತ ಜಾಸ್ತಿ ಹುರಿಬೇಡ್ರಿ. ನೋಡ್ರಿ ಇವು ಹುರಿದಾಗ್ಯವು. ಗ್ಯಾಸ್ ಆಫ್ ಮಾಡಿ ಇವನ್ನ ಕೆಳಗಿಡ್ವಿ. ಒಂದು ಅಗಲ ಇರೋ ಪ್ಲೇಟ್ನಾಗ ಹಾಕೋಣ, ಅಂದ್ರೆ ಇವು ಜಲ್ದಿ ಆರ್ತವು. ಇವು ಆರ್ಲಿ ಅಲ್ಲಿವರೆಗೂ ಇದ ಬಾಳ್ಗಿ ಒಳಗೆ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹುರಿದು ತಗೊಳ್ಳೋಣ. ನಾವು ತಗೊಂಡಿರೋ ಈ ಮೆಂತೆ ಕಾಳು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ಜಾಸ್ತಿ ಹುರಿಬೇಡ್ರಿ. ಇವು ಬಿಸಿ ಆಗ್ಯವು. ಇವನ್ನ ತೆಗೆದು ಒಂದು 4-5 ಚಮಚೆ ಅಷ್ಟು ತುಪ್ಪ ಹಾಕಿ, ತುಪ್ಪ ಚಂದಾಗ ಬಿಸಿ ಆದ್ಮ್ಯಾಗ ಇದ್ರಾಗ ಅಂಟು ಹಾಕಿ ಹುರಿರಿ. ಗಮನ ಇರಲಿ, ತುಪ್ಪ ಪೂರ್ತಿ ಬಿಸಿ ಆದ್ಮ್ಯಾಗನ ಅಂಟು ಹಾಕಿರಿ, ಅಂದ್ರನ ಇವು ಚಂದಾಗ ಅಳ್ಕೊಂತವು. ಹಿಂಗೆ ಕೈ ಆಡಿಸ್ತಾನ ಇವನ್ನ ಹುರಿರಿ, ಅಂದ್ರೆ ಎಲ್ಲ ಕಡೆ ಇವು ಚಂದಾಗ ಫ್ರೈ ಆಗಿ ಒಳಗಿನ ತನಕ ಅಳ್ಕೊಂತವು. ಅಂಟು ಒಳಗೆ ಹಸಿ ಬಿಸಿ ಉಳಿದ್ರೆ ಉಂಡೆ ತಿನ್ನಕ ರುಚಿ ಅನ್ಸಂಗಿಲ್ಲ, ಕಚ್ಚ ಕಚ್ಚ ಅಂತವು. ಹಿಂಗೆ ಇವನ್ನ ಕರಿಯಾಕ ಒಂದು ಅರ್ಧ ನಿಮಿಷ ಸಾಕು. ಇವು ಕರಿದಾಗ್ಯವು. ಇವನ್ನ ತೆಗೆದು ಇದ ತುಪ್ಪದಾಗ ನಾವು ಡ್ರೈ ಫ್ರೂಟ್ಸ್ನು ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ನಾನಿಲ್ಲಿ ಬರೀ ಬಾದಾಮ್ ಅಷ್ಟೇ ತೊಗೊಂಡಿನಿ, ನೀವು ಬೇಕಂದ್ರೆ ಗೋಡಂಬಿನೂ ತಗೋಬಹುದು. ನೋಡ್ರಿ ಹಿಂಗೆ ಒಂದು ಸ್ವಲ್ಪ ಡಾರ್ಕ್ ಹೊಂಬಣ್ಣಕ್ಕೆ ಬಂದ್ಮ್ಯಾಗ ಇವನ್ನ ತೆಗೆದು ಬಿಡ್ರಿ. ಹೆಸರು ಕಾಳು ಆರಿದ್ಮ್ಯಾಗ ಇವನ್ನ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಇವನ್ನ ಗ್ರೈಂಡ್ ಮಾಡಿರಿ. ಆದರೆ ತೀರಾ ಪೌಡರ್ ಥರ ಮಾಡಬಾರ್ದು. ಮಿಕ್ಸಿ ಜಾರ್ನಾಗ ಇವು ಅಷ್ಟೊಂದು ಸಣ್ಣನೂ ಆಗಂಗಿಲ್ಲ. ಚಿರೋಟಿ ರವೆ ಇರ್ತೈತೆ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ಜಿನ್ಗ ಆಗಬೇಕು, ಅಂದ್ರೆ ಒಂದು ಸ್ವಲ್ಪ ಉಟ್ಟಿರಬೇಕು ಹಿಟ್ಟಿನಕ್ಕಿಂತ.
ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ ಈ ಥರ ಇದರ ಟೆಕ್ಸ್ಚರ್ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತೈತೆ ಅನ್ಕೊಂತೀನಿ. ಇದನ್ನ ಪ್ಲೇಟ್ನಾಗ ತೆಗೆದು ಇದು ಮಿಕ್ಸಿ ಜಾರ್ನಾಗ ನಾವೇನು ಹುರಿದು ತಗೊಂಡಿದ್ವಿ ನೋಡ್ರಿ ಬಾದಾಮ್ ಮತ್ತು ಅಂಟು ಅದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ಬಹಳ ಪೌಡರ್ ಥರ ಏನು ಬೇಡ, ಒಂದು ಸ್ವಲ್ಪ ತರ್ತರಿಯಾಗಿನ ರುಬ್ಕೊಂಡು ತಗೋರಿ. ನೋಡ್ರಿ ಈ ರೀತಿ ಇದು ಒಂದು ಸ್ವಲ್ಪ ತುಂಡಾಗಿರ್ಲಿ ಅಂದ್ರೆ ಉಂಡಿ ಒಳಗೆ ತಿನ್ನಾಕ ರುಚಿ ಅನ್ನಿಸ್ತೈತಿ. ಈಗ ಅದ ಬಾಳ್ಗ್ಯಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹೆಸರು ಕಾಳಿನ ಹಿಟ್ಟು ಹುರಿದು ತಗೊಳ್ಳೋಣ. ಈ ಎಲ್ಲ ತುಪ್ಪ ನಮ್ಗೆ ಇಲ್ಲಿ ಬೇಕಾಕತ್ತಿ. ಮುಂಚೆ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ಹಿಟ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ, ಹೈ ಫ್ಲೇಮ್ನಾಗ ಇಟ್ಟು ಇದನ್ನು ಹುರಿಬೇಡ್ರಿ, ಇಲ್ಲಾಂದ್ರೆ ಇದು ಭಾಳ ಜಲ್ದಿ ಹೊತ್ತೋಗ್ಬಿಡ್ತೈತಿ. ತುಪ್ಪ ಇದ್ರ ಒಳಗೆ ಚಂದಾಗ ಮಿಕ್ಸ್ ಆದ್ಮ್ಯಾಗ ಉಳಿದಿರೋ ಎಲ್ಲ ತುಪ್ಪ ಹಾಕಿ ಇದನ್ನು ಇದೇ ರೀತಿ ಕೈ ಆಡಿಸ್ತಾನ ಹುರಿದು ತಗೊಳ್ಳೋಣ. ನಾವು ಹೆಸರು ಕಾಳು ಮುಂಚೆನ ಹುರಿದು ತಗೊಂಡೇವಿ, ಅದರಿಂದ ಇದನ್ನು ಜಾಸ್ತಿ ಹೊತ್ತು ಹುರಿಯೋದೇನು ಬೇಕಾಗಂಗಿಲ್ಲ. ಈ ರೀತಿ ಇದನ್ನ ತುಪ್ಪದಾಗ ಹುರಿದು ತಗೊಳ್ಳೋದ್ರಿಂದ ಇದ್ರ ಒಳಗಿನ ತನಕ ತುಪ್ಪದ ಘಮ ಹಿಡಿತೈತಿ. ಅದರಿಂದ ಉಂಡಿ ತಿನ್ನಾಕ ಬಹಳ ರುಚಿ ಆಕ್ಕವು. ಹಿಂಗ ಬಿಡ್ಲಂಗ ಕೈ ಆಡಿಸ್ತಾನ ಇದನ್ನ ಹುರಿರಿ, ಅಂದ್ರ ಎಲ್ಲ ಹಿಟ್ಟು ಈವನ್ ಆಗಿ ರೋಸ್ಟ್ ಆಕತಿ. ನೋಡ್ರಿ ತುಪ್ಪ ಇದ್ರಾಗ ಪೂರ್ತಿ ಮಿಕ್ಸ್ ಆಗೈತಿ, ಹಿಟ್ಟಿನ ಕಲರ್ನು ಡಾರ್ಕ್ ಆಗೈತಿ. ಇದನ್ನ ಈ ರೀತಿ ಹುರಿಯಾಕ ಒಂದು 7ರಿಂದ 8 ನಿಮಿಷ ಸಾಕು. ಇದಕ್ಕಿಂತ ಜಾಸ್ತಿ ಇದನ್ನ ಹುರಿಬ್ಯಾಡ್ರಿ, ಇಲ್ಲಾಂದ್ರೆ ಇದು ಹೊತ್ತೋ ಸಾಧ್ಯತೆ ಇರ್ತೈತಿ. ಈ ರೀತಿ ಇದನ್ನ ಹುರಿದ ನಂತರ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಡೂರಿ. ಇದು ಬಿಸಿ ಇದ್ದಾಗನ ಇದ್ರಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು, ಅಂದ್ರೆ ಇದ್ರ ಬಿಸಿಗೆ ಬೆಲ್ಲ ಕರಗಿ ಇದು ಚಂದಾಗ ಬೈಂಡ್ ಆಕತಿ. ಅದಕ್ಕೂ ಮುಂಚೆ ಇದ್ರಾಗ ಏಲಕ್ಕಿ ಪುಡಿ ಮತ್ತು ನಾವು ಹುರಿದಿಟ್ಟಿದ್ವಿ ನೋಡ್ರಿ ಮೆಂತೆ ಕಾಳು, ಅದನ್ನ ಜಜ್ಜಿ ತಗೊಂಡೇನಿ, ಅದ್ರ ಪುಡಿ ಹಾಕೋಣ. ಇದನ್ನ ತೀರಾ ಪೌಡರ್ ಮಾಡಬೇಡ್ರಿ, ಒಂದು ಸ್ವಲ್ಪ ತರ್ತರಿ ಆಗಿರ್ಲಿ, ಅಂದ್ರೆ ಉಂಡಿ ತಿನ್ನಕ ಈಸ ಅನ್ಸಂಗಿಲ್ಲ. ನಾವು ಗ್ರೈಂಡ್ ಮಾಡಿಟ್ಟಿರೋ ಅಂಟು ಮತ್ತು ಬಾದಾಮ್ ಪುಡಿ ಹಾಕಿ ಇದ್ರಾಗ ಬೆಲ್ಲ ಸೇರಿಸ್ರಿ. ಈಗ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನ ಈ ರೀತಿ ತಿಕ್ತಾ ಪೂರ್ತಿ ಚಂದಾಗ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ತಗೋರಿ. ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಒಂದು ಅರ್ಧ ನಿಮಿಷ ಕಲಿಸ್ಕೊಂಡು ತಗೋರಿ. ಈ ಥರ ಇದನ್ನು ಕಲಿಸ್ಕೊಂಡು ತಕ್ಷಣ ಇದರಿಂದ ನಾವು ಉಂಡಿ ಕಟ್ಬೋದು. ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗ ಉಂಡಿ ಕಟ್ಟಕ್ಕೆ ಶುರು ಮಾಡಿರಿ. ಆದರೆ ಇದ್ರಾಗ ನೋಡ್ರಿ ದೊಡ್ಡ ದೊಡ್ಡ ಬೆಲ್ಲದ ತುಂಡದವು, ಮತ್ತು ಇದು ಇನ್ನೂ ಚಂದಾಗ ಒಂದ್ರಾಗ ಒಂದು ಮಿಕ್ಸ್ ಆಗಲಿ ಅಂತ ಇದನ್ನು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ನಾನು 2 ಬ್ಯಾಚ್ನಾಗ ಗ್ರೈಂಡ್ ಮಾಡಾಕತ್ತೀನಿ, ಒಂದೇ ಸತಿ ಇದು ಮಿಕ್ಸಿ ಜಾರ್ನಾಗ ಸಾಲಂಗಿಲ್ಲ. ಇದರ ಅರ್ಧ ಮಿಕ್ಸ್ಚರ್ ಮಿಕ್ಸಿ ಜಾರ್ನಾಗ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ತುಪ್ಪ ಮೆಲ್ಟ್ ಆಗಿ ಇದಕ್ಕೆ ಇನ್ನೂ ಚಂದಾಗ ಬೈಂಡಿಂಗ್ ಬರ್ತೈತಿ, ಮತ್ತು ದೊಡ್ಡ ದೊಡ್ಡ ಬೆಲ್ಲದ ತುಂಡುನು ಪುಡಿ ಹಾಕವು. ನೋಡ್ರಿ ಹಿಂಗೆ ಇದನ್ನು ಒಂದು 2ರಿಂದ 3 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಈಗ ಇದನ್ನು ಒಂದು ಪ್ಲೇಟ್ನಾಗ ಹಾಕಿ ಉಳಿದಿರೋ ಮಿಕ್ಸ್ಚರ್ನು ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಎಲ್ಲ ಮಿಕ್ಸ್ಚರ್ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮ್ಯಾಗ ಈಗ ಇದರಿಂದ ನೀವು ಉಂಡಿ ಕಟ್ಬೋದು. ನಿಮ್ಗೆ ಬೇಕಾದ ಆಕಾರದಾಗ ಈ ರೀತಿ ಉಂಡಿ ಕಟ್ರಿ. ಇವು ಬಹಳ ಈಸಿಯಾಗಿ ಬೈಂಡ್ ಹಾಕವು, ಪಾಕ ತಯಾರಿಸೋ ಜಂಜಾಟ ಇಲ್ಲ. ಜಸ್ಟ್ ನೀವು ಇದ್ರಾಗ ಕಲ್ಸಕ್ರಿ ಹಾಕಿದ್ರೂ ಅಷ್ಟೇ. ನಾವು ಬೆಲ್ಲ ಹಾಕಿದ್ವಿ ನೋಡ್ರಿ, ಆಗನ ಕಲ್ಸಕ್ರಿ ಪುಡಿ ಹಾಕ್ರಿ, ಮತ್ತು ಇದನ್ನು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಅಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಿ ಇದಕ್ಕೆ ಬೈಂಡಿಂಗ್ ಬರ್ತೈತಿ. ನೋಡ್ರಿ ಉಂಡಿ ರೆಡಿ ಐತಿ, ಇದನ್ನು ಮುರಿದು ತೋರಿಸ್ತೀನಿ. ಸೂಪರ್ ನೋಡ್ರಿ, ಈ ರೀತಿ ಇವನ್ನ ತಯಾರಿಸಿ ದಿನ ಒಂದು ತಿಂದ್ರೆ ಯಾವುದೇ ರೋಗ ನಿಮ್ಮ ಹತ್ರನೂ ಬರಂಗಿಲ್ಲ. ಬ್ಯಾಸ್ಗಿ ಒಳಗೆ ದೇಹಕ್ಕೆ ತಂಪು ಕೊಡ್ತೈತಿ, ಆರೋಗ್ಯಕರ ಇರ್ತೈತಿ. ಅಕಸ್ಮಾತ್ ಈ ಮಿಕ್ಸ್ಚರ್ ಬಹಳನ ಡ್ರೈ ಅನ್ಸಿದ್ರೆ ನೀವೇನು ಮಾಡ್ರಿ, ಇದ್ರಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ರಿ, ಅಥವಾ ಬೇಕಂದ್ರೆ ಒಂದು ಸ್ವಲ್ಪ ಕೆನೆ ಹಾಕ್ಬೋದು. ಅದ್ರ ಕೆನೆ ಹಾಕಿದ್ರೆ ಏನಾಕತಿ, ಇವು ಜಾಸ್ತಿ ದಿನ ತಡೆಯಂಗಿಲ್ಲ. ನೀವು ಇವನ್ನ ಆಗಿಂದಾಗ ತಿನ್ನಬೇಕು ಅಂತ ಇದ್ರೆ ಒಂದು ಸ್ವಲ್ಪ ಕೆನೆ ಅಥವಾ ಹಾಲು ಹಾಕಿ ಕಟ್ರಿ, ಇವು ತಿನ್ನಕ ಇನ್ನೂ ರುಚಿ ಅನ್ನಿಸ್ತವು. ಈ ರೀತಿ ಇವನ್ನ ತಯಾರಿಸಿ ದಿನ ಒಂದು ತಿಂದ್ರೆ ಯಾವ ರೋಗನೂ ನಿಮ್ಮ ಹತ್ರನೂ ಬರಂಗಿಲ್ಲ. ಮಾಡೋಕ್ಕೆ ಎಷ್ಟು ಸುಲಭ ಅದಾವ ಅಂತ ನೋಡಿದ್ರಲ್ಲ. ಸೊ ಖಂಡಿತ ಇವನ್ನ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ, ಹೆಂಗೆ ಬಂದವು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.